ಮಾಡಕತ್ತಿ? ಯಾಕ ಗೌರಿ? ಹಾ ಯಾಕವಾ ಹಿಂಗ್ಯಾಕ ಇದು ಮಾಡಕತ್ತಿದಿ? ಯಾಕ? ಓ ನಿನ್ ಹುಲ್ಲು ಹಾಕಿಲ್ಲನ? ನೀರ್ ಇಟ್ಟಿಲ್ಲ? ಏನ್ ಮಾಡಕತ್ತಾವ ಈಕಿ ನನ್ ಸೊಸಿ? ಸೀತಾ? ಹಾ ಅತ್ತೆ ಯವ್ವ ನನ್ ಸೊಸಿ ಇದಕ್ಕೊಂದ್ ಸ್ವಲ್ಪ ಹುಲ್ಲು ಹಾಕ್ಬಾರ್ದನ ಯವ್ವ. ಕುಡಿಯಕ್ ನೀರ್ ಇಟ್ಟಿಲ್ಲ ನೀನು? ನೋಡ್ ಪಾಪ. ಅಯ್ಯೋ ರೀ ಅತ್ತೀರ ಕ್ಷಮಿಸ್ಬಿಡ್ರಿಪ್ಪ, ಕೆಲಸದಾಗ ಹಂಗ ಮರ್ತು ಹೋಗ್ಬಿಟ್ಟ. ಗೌರಿ ಗೌರಿ ಕ್ಷಮಿಸ್ಬಿಡವ್ವ, ಒಂದ ನಿಮಿಷ ಅವ. ನೋಡು ನನ್ನ ಸೊಸಿ ಪಾಪ ನಿನಗ ಕ್ಷಮೆ ಕೇಳಕತ್ತಾಳ ಗೌರವ್ವ. ಹಂಗ ಎಲ್ಲ ಇದು ಮಾಡ್ಬಾರ್ದವ. ಈಗ ತರ್ತವ ತಿನ್ನವ. ಸೀತಾ ಹಂಗ ಸ್ವಲ್ಪ ನೀರು ತಂಬರ ಯವ್ವ. ಹಾ ತಂದ್ರಿ ಅತ್ತೀರ. ಗೌರಿ ಕ್ಷಮಿಸ್ಬಿಡವ, ನಾನೇ ಕೆಲಸದೊಳಗ ಮರ್ತು ಬಿಟ್ನ್ಯಾವ. ತಗೋ ತಗೋ ಹುಲ್ ತಿನ್ನ. ಹಂಗ ನೀರು ತಂಬರ್ತೇನೆ. ಹೇಳ್ತಿಲ್ಲ ನನ್ನ ಸೊಸಿಯ ತಂದಿಡೋ ಪಾಪ ಕುಡಿತಿದ್ದ. ನೋಡು ನೋಡು ಅವ್ರವ್ಗ ಹಾಕ್ತಲ್ಲ ಮಗಳಿಗೆ ಹಾಕಿಲ್ಲ ಅಂತ ಕರೆಯಾಗ್ತೈತೆ ನೋಡು. ಬಾ ಇದಕ್ಕೆ ಹಾಕ್ ಬಾ. ಹ್ಞೂ ರೀ ಅತ್ತೀರ. ಅತ್ತೀರ ನೀವು ಹೊರಗೆ ಕುಂದ್ರ ನಡ್ರಿಪ್ಪ, ಕಾಲು ಜಾರ್ತೈತಿ. ನೀವು ಕುಂದ್ರ ನಡ್ರಿ, ಬರ್ತೇನೆ ನಾ ಇವಕ್ಕೆ ಹುಲ್ಲು ಹಾಕಿ. ಹಾವ ಗೋಮಾತೆ ಗೌರಿ ಬೇಜಾರು ಮಾಡ್ಕೊಂಡೇನವಾ? ಬೇಜಾರು ಮಾಡ್ಕೋಬೇಡ. ತು ಹುಲ್ ತಿನ್ನು, ನೀರು ಕುಡಿ. ನಾ ಹೋಗಿ ಬರ್ತೀನಿ. ಹೋಗು ಅಂತೀಯನ? ಜೋರ್ ಹತ್ ಬಿಡತನ ಅನ್ನ ಏನು ಗೊತ್ತೇ ಬಿಡ್ತಾನ? ಅನ್ನ ಏನು ಗೊತ್ತಿಲ್ಲ. ಅತ್ತೀರ ಲೇ ಸೀತಾ, ಅತ್ತೀರ ಅಂತಿ ಮೊದಲು ನೋಡಲೇ ಅನ್ನ ಒತ್ತಾಗ್ತೈತಿ. ನೀನು ಏನು ಮಾಡಿಯನ? ಯಾಕ ಇದ್ರದ ಅನ್ನ ಮಾಡ್ಬೇಕಿಲ್ಲ ಯವ್ವ, ಇದ್ರ ಶಕ್ತಿ ಇರಂಗಿಲ್ಲ. ಅತ್ತೀರ ನವಣಿ ಅನ್ನ ಅದಲ್ರಿಪ್ಪ, ನವಣಿ ಅಂದ್ರೊಳಗ ಸಣ್ಣ ಸಣ್ಣ ಕಲ್ಲಿದ್ವರಿಪ್ಪ, ಅವನ್ನ ಹಸ್ ಮಾಡ್ಬೇಕಂದ್ರೆ ಲೇಟ್ ಆಗ್ಬಿಡ್ತಾ, ಅದಕ್ಕೆ ಈ ಅನ್ನ ಇಟ್ಟೇನಿ. ಇವತ್ತು ಒಂದಿನ ತಿನ್ರಿ ಅತ್ತೀರ, ನಾಳೆ ನವಣಿ ಅನ್ನದ ಅಡಿಗೆ ಮಾಡ್ಕೊಡ್ತೇನ್ರಿ ಅತ್ತೀರ. ಹಾ ಹಂಗತ್ತೀಯ? ಹಾ ಸರಿ ಬಿಡುವ, ಆಯ್ತು. ಇನ್ನೇನ್ ಮಾಡಕ್ಕಾಗತ್ತ? ಒಂದ್ ಕಪ್ ಚಾ ತಂದು ಕೊಡ್ತೀಯನ್ಲೇ? ಅತ್ತೀರ ಎಷ್ಟು ಚಾ ಕುಡಿತೀರಿಪ್ಪ? ಸ್ವಲ್ಪ ಹಾಲು ಕುಡೀರಿ, ಹಾಲ್ನಾಗರ ಶಕ್ತಿ ಇರ್ತ, ಅದ್ರಾಗ ಬರುತ್ತ. ಅದೇನ್ ಚಾ ಚಾ ಅಂತೀರಿ? ಅದು ಜೋನಿ ಬೆಲ್ಲ ಬೆಳೆ ಖಾಲಿ ಆಗ್ಬಿಟ್ಟೈತಲ್ಲ. ಸೊಸಿ ಅಂದ್ರೆ ಸೊಸಿ ನೋಡ್ಲೆ, ನನಗೆ ಗೊತ್ತೈತಿ ಆ ಮೇಲಿದ್ರ ಡಿಪ್ಪಿ, ಆ ಮೂಲ್ಯಾಗ ಬೆಲ್ಲ ಇಟ್ಟಿ ಅಂತ. ಏನೋ ಗೊತ್ತಾಗ್ಬಿಡ್ತಾ? ಅತ್ತಿರ ಬೆಲ್ಲ ತಿನ್ಬಾರ್ದ್ರಿಪ್ಪ, ಅದೇನೋ ಸುಡುಗಾಡ ಬಂದೈತಂತಲ್ರಿ, ಶುಗರ್ ಗಿಗರು ಅಂತ ಬಂದ್ಬಿಟ್ರೆ ಏನ್ ಮಾಡೋದ್ರಿ ಅತ್ತಿರ? ನನಗೆಲ್ಲ ಗೊತ್ತು, ನನ್ನ ಸಸಿ ನನಗೆ ಶುಗರ್ ಬರ್ಸಲ್ಲ ಅಂತ. ಲೇ ಲೇ ಅಲ್ಲಿ ಅಲ್ಲಿ ಬೆಲ್ಲ ಐತ್ ನೋಡ್ಲೆಪ್ಪ, ಸ್ವಲ್ಪ ಕೊಡ್ಲೆ. ಯಾಕಂದ್ರೆ ನಾಲ್ಗಿ ಚುಟು 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 ಅನ್ನಕತ್ತೈತಿ, ಸ್ವಲ್ಪ ಸ್ವಲ್ಪ ತಿಂತೀನಿಲೆಪ್ಪ. ಅಯ್ಯೋ ನನ್ನ ಕರ್ಮ, ಅತ್ತೆ ತಿನ್ಬಾರ್ದ್ರಿಪ್ಪ. ಹಂಗ ಹೆಂಗ್ ತಿನ್ಬಾರ್ದು? ಬಾಯಿಲೇನು ತಿನ್ಬಾರ್ದನ? ಕೊಡ್ತೀನಿಲ್ಲ ಲೆಪ್ಪ ನೀನು. ನಾನು ನಿಮ್ಗೆ ಎಷ್ಟು ಕಣ್ಣಿಗೆ ಕಾಣಬಾರ್ದು ಅಂದ್ಬಿಟ್ಟು ಬೆಲ್ಲ ತೆಗೆದಿರ್ತೇನೆ ನೋಡು, ಅಷ್ಟೇ ನೀವು ಹುಡುಕ್ಯಾಡ್ಬಿಟ್ಟು ಬೆಲ್ಲ ತಿನ್ಬಿಡ್ತೀರಲ್ಲ. ಅಯ್ಯ ನನ್ನ ಮದ್ದು ಸಸಿಯ ಹೋಗಯ್ಯವ, ಹಂಗೆಲ್ಲ ಮಾಡಕೋಬೇಡ. ಹೋಗ್ ಒಂದ್ ಕಪ್ ಚಾ ಕಾಸು. ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕು? ತಲೆ ನೋವು ಮಂಗ ಮಾಯ ಆಗಿರ್ಬೇಕು. ಅದು ಯಾರದು ಕಣ್ಣು ಮುಚ್ಚೋದು? ಅದು ನನಗೆ ಗೊತ್ತಾಯ್ತು ಯಾರು ನಾನು. ದೆವ್ವ, ಹೆಣ್ಣು ದೆವ್ವ, ಪಿಶಾಚಿ, ಮೋಹಿನಿ. ಅತ್ತಿರ ಇನ್ನೇನ್ವಾ ನನ್ನ ಸೊಸೆಯ? ಹಿಂದ್ ಬಂದು ಕಣ್ಣು ಮುಚ್ಚಿಬಿಟ್ರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡೇನ? ಏನ್ಲೇ ಸುಭದ್ರಿ, ನಮ್ಮನೆ ಕಡೆ ಬಂದ್ಬಿಟ್ಟಿದಿ? ಯಮ್ಮ ಇನ್ನೇನ್ ಬೇ ಯಮ್ಮ, ನಮ್ ಶಿವಣ್ಣ ನೋಡಕ ಬಂದಾಳ. ಅಲ್ವೇನೆ ಪಿಂಕದ ಸಿಂಗಾರಿ? ಏನ್ಲೇ ಸುಭದ್ರಿ, ನಾಚ್ಕೊಂಡಿದ್ದು ಸಾಕು. ಯಾಕೆ ಬಂದಳು?
ಅದು ಅದು ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ ಈಗಳಿಗೆ ರಸದೀಗವಳಿಗೆ ಏ ಹೋಗಿ ತುಂಬಾ ನಾಚಿಕೆ ಆಗತ್ತಪ್ಪ. ಎಷ್ಟು ನಾಚಿಕೆ ಆಗುತ್ತೋ? ನಾಚಿಕೆನ ಅಲ್ಲೇ ಇಟ್ಕೊಳ್ಳಿ, ನಮ್ಮಣ್ಣ ಇನ್ನೂ ಬಂದಿಲ್ಲ. ಶಿವಣ್ಣ ಮತ್ತೆ ಶಿವಣ್ಣ ಅಂದೆ. ನಮ್ಮ ಶಿವಣ್ಣ ಇನ್ನೂ ಬಂದಿಲ್ಲಮ್ಮ. ಹಂಗೆ ಸುಮ್ಮನೆ ತಮಾಷೆಗೆ ಅಂದಿದ್ದು. ಹೋಗಿ ಅದು ಅಮ್ಮ. ಯಾಕ ಇಷ್ಟು ದೂರ ಸವಾರಿ ಬೈತಿ? ಏನ್ ಮಾಡತ್ತಿದ್ನ ನಿಮ್ಮಪ್ಪ? ಹೌದು, ನಿಮ್ಮವ್ವ ಏನ್ ಮಾಡಕತ್ತಿದ್ಲು? ಅದು ಹಂಗ ಸುಮ್ಮನೆ ಬನ್ನಿ ಬೇಮ್ಮ, ಅತ್ತಿ ಏನ್ರ ಅಡಿಗೆ ಮಾಡೋಣ ತಿನ್ನಾಕಂತ ಬಂದೆ ನೋಡ್ಬೆ. ಅತ್ತಿ ಏನ್ ಮಾಡಿ ಅಡಿಗೆನ? ನಿಮ್ಮತ್ತಿ ಕಲ್ಲಂಕಾರ ರೊಟ್ಟಿ ಮಾಡಳ, ಮುಷ್ಟಿ ಮುಷ್ಟಿ ಉಂಡಿ ಮಾಡಳ. ಹೆಂಗಂತಿ ತಿಂತೀಯನ ಮತ್ತ? ಏನು ಅತ್ತಿ ಕಲ್ಲಂಕಾರದು ಮುಟ್ಟಿ ಉಂಡಿ ಮಾಡಳ? ಎತ್ತಿ ನಂಗೆ ಕೊಡೋ ಎತ್ತಿ, ನಾನು ತಿನ್ಬೇಕು. ನಿನ್ ಕೈಯಂದು ಮುಟ್ಟಿಗೆ ಖಾರದ ರೊಟ್ಟಿ ಅಂದ್ರ ಬಾಯಲ್ಲಿ ನೀರ್ ಹಂಗೆ ಸೋರುತ್ತ. ನನಗೂ ಬೇಕು, ನನಗೂ ಬೇಕು. ಅಯ್ಯ ಊರ್ ಸುಭದ್ರಿ ನನ್ನ ಸೊಸೆಯ ಮೊದ್ಲು ಬರ್ಬೇಕು ಬೇಡ. ಬಿಸಿ ಬಿಸಿ ರೊಟ್ಟಿ ಇದ್ದಾಗ ಅಮ್ಮಗ್ ಕೊಟ್ನೆ, ಈಕಿಗೆ ಕೊಟ್ನೆ, ನೀನ್ ಈಗ ಬಂದ್ಬಿಟ್ರ ನನ್ನ ಕೈಲಾಗಲ್ಲಪ್ಪ. ಆಗಲ್ವಾ? ಹಂಗಂದ್ರ ಅತ್ತಿ ನಿನಗೆ ನಾನು ಚಾಲ್ಟು ಮಾಡ್ತೀನಿ. ಪಾನ್ ಪಟ್ಟಿ ಉಳ್ಳಾಗಡ್ಡಿ ಟೂ ಟೂ ಟೂ. ಅತ್ತಿ ನನಗೇನು ಮಾಡೇ ಕೊಡಲ್ಲ. ಲೇಟ್ರಿ ಪಡ ಸುಂದರಿ ಸುಭದ್ರಿ ಅಳಾಕತ್ತೀಯ? ಕಣ್ಣ ನೀರ ಬರ್ಬಂತು. ನಿನಗೇನು ಮುಟ್ಟಿದು ಮಾಡ್ಕೊಡ್ಬೇಕನ? ಜೋಳದ ರೊಟ್ಟಿದು? ಆಯ್ತು, ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ, ಅದನ್ನ ಮಾಡ್ಕೊಡ್ತೀನಿ. ಕಲ್ಲದ ಕಾಲದ ಮುಟ್ಟಿಗೆ ಮುಟ್ಟಿ ಮಾಡ್ಕೊತಾಳ ನಮ್ಮತ್ತಿ. ಅತ್ತಿ ಅತ್ತಿ ನಮ್ಮತ್ತಿ ಮುದ್ದು ಮುದ್ದು ಗುಂಡು ಮರಿ ಅತ್ತಿ. ಗುಂಡು ಮರಿನಾ? ಸಾರಿ ಅತ್ತಿ, ನನ್ನ ಮುದ್ದು ಡುಮ್ಮಿ ಅತ್ತಿ. ಲೇ ಡುಮ್ಮಿ ಅತ್ತಿ ಅಂತ ಕರಿತೀಯ? ಅಯ್ಯೋ ಅತ್ತಿ, ಏನೋ ಒಂದು ಅತ್ತಿ, ನನ್ನ ಮುದ್ದು ಮರಿ ಅತ್ತಿ. ಈಗಿನ ಕಾಲ ಸೊಸೆರಿಗೆ ಅತ್ತಿಗೆ ಮರ್ಯಾದೆ ಕೊಡ್ಬೇಕನ್ನೋದ ಗೊತ್ತಿಲ್ಲ. ಯಮ್ಮ ಈಕೇಲಿ ಇನ್ನ ಈ ಮನೆ ಸೊಸೆಯಾಗ ಇನ್ನು ನಮ್ಮ ಮನೆ ಸೊಸೆ ಆಗ್ಬೇಕಂದ್ರ ನಮ್ಮಣ್ಣ ಒಪ್ಕೋಬೇಕು. ಆಮೇಲೆ ಈಕಿನ ನಾವು ಒಪ್ಕೊಳೋದ ಬಿಡೋದು ಯೋಚನೆ ಮಾಡಿದ್ರೆ ಬಿಡ್ಬೇ ಅಮ್ಮ. ಇದು ಇದು ಕರೆಕ್ಟ್ ಐತ್ ನೋಡ್ಲೆ ರೂಲ್ಸು. ಮತ್ತೆ ನಮ್ಮ ಮನೆಯೂ ಎಲ್ಲ ಒಪ್ಕೊಂಡ್ಮೇಲೆ ನನ್ನ ಮೊಮ್ಮಗ ರಾಜ ಮಾಡ್ತಾಂಡ. ರಾಜ ರಾಜ ರಾಜ. ಅವ ಯಮ್ಮ ನಾನು ಒಪ್ಕೊಂಡಿನಿ ತಾಳಿ ಕಟ್ಲೇನ ಅಂದಾಗ ಮಾತ್ರ ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಆ ರಾಜ ಮಾಡ್ತಾಂಡ ನಿನಗ ತಾಳಿ ಕಟ್ತಾನ. ಏನಂತಿ? ಮತ್ತೆ ನಾವೆಲ್ಲ ಹೂ ಅಂದ್ಮೇಲೆ ತಾನೆ ನಮ್ಮಣ್ಣ ನಿನಗೆ ತಾಳಿ ಕಟ್ಟದ. ಹೆಂಗಂತೀಯ? ಹೆಂಗೆ 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 ನಾವು ಅಂದ್ರ ಈ ಮನೆ ಸೊಸೆ ಆಗ್ಬೇಕಂದ್ರ ನಿಮ್ಗೆಲ್ಲರಿಗೂ ನಾವು ಒಪ್ಪಿಗೆ ಆಗ್ಬೇಕನ? ಒಪ್ಪಿಗೆ ಆದ್ಮೇಲೆ ತಾನೆ ಬಲಕಾಲಿಟ್ಟು ಬಾರವ ನನ್ನ ಸೊಸೆಯ ಅಂತ ಕರೆಯಕ್ ಸಾಧ್ಯ. ಅತ್ತಿ ಯಮ್ಮ, ನಾ ಈ ಮನೆ ಸೊಸೆ ಆಗ್ಬೇಕಂದ್ರ ನಾನು ಹೆಂಗ ಒಳ್ಳೆ ಕೆಲಸ ಮಾಡ್ಬೇಕು? ನೀವು ಹೇಳ, ನಾನು ಮಾಡ್ತೀನಿ. ಅತ್ತಿಯರ ನೀವು ಹೇಳ್ತೀರನ ಏನೇನು ಮಾಡ್ಲಿ ಕೆಲಸನ? ಅದನ್ನ ನಾ ಹೇಳ್ತೀನಿ. ಏನು ನೀ ಹೇಳ್ತೀಯಾ? ಎಸ್ ಅಫ್ಕೋರ್ಸ್ ನಾನು ಹೇಳ್ತೀನಿ, ಕೇಳಿಸ್ಕೋ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಮನೆ ತುಂಬ ಕಸ ಹರಿರ್ತೈತಿ. ಕಸ ಎಲ್ಲ ಗುಡಿಸಿ ಚಂದ ರಂಗೋಲಿ ಹಾಕ್ಬೇಕು. ರಂಗೋಲಿ ಹಾಕೋ ಮುಂದೆ ಸುಪ್ರಭಾತದ ಹಾಡು ಹಾಡ್ಕೋ ಅಂತ ರಂಗೋಲಿ ಹಾಕ್ಬೇಕು. ಆಮೇಲೆ ಹಸುವಿನ ಕೊಟ್ಟಿಗೆ ಹೋಗ್ಬೇಕು. ಅಲ್ಲಿ ಸಗಣಿಗಳು ಇಷ್ಟಿಷ್ಟ ಕೊಟ್ಟೆ ಬಿದ್ದಿರ್ತಾವು. ಆ ಸಗಣಿ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಸೋಪ್ ಹಚ್ಚಿ ಕಸ 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 ತಿಕ್ಕಿ ಸ್ವಚ್ಛ ಮಾಡಿ ಆಮೇಲೆ ಹಸುಗಳಿಗೆ ತಿನ್ನಾಕ ಮೇವು ನೀರು ಕೊಡಬೇಕು. ಅದಾದ್ಮೇಲೆ ಹಾಲು ಕರಿಬೇಕು. ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಗಂಟೆ ಅಲ್ಲಾಡಿಸ್ಬೇಕು. ಇಷ್ಟೆಲ್ಲ ಮಾಡ್ಬೇಕಾ? ಮುದ್ದು ಮೊಮ್ಮಗ ಹೇಳಿದ್ದು ಒಂದೆರಡು ಕೆಲಸವ. ಈಗ ನೆಕ್ಸ್ಟ್ ಕೆಲಸ ಹೇಳೋದು ನಾನು. ಅದನ್ನೆಲ್ಲ ನೀ ಮಾಡ್ಬೇಕಾಗತ್ತೆ. ಯಮ್ಮ
ಕನಸಲ್ಲಿ